ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವ ಪ್ಯಾಷನ್ಸ್ ಚಾನಲ್. ನನ್ನ ಹೆಸರು ಮಾಲತಿ ಅಂತ. ನಾನು ಇವತ್ತು ನಿಮಗೆ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಸಿಂಪಲ್ಲಾಗಿ ರೌಂಡ್ ನೆಕ್ಕಾಗಿ ಕಟ್ ಮಾಡೋದು ಹೇಗೆ, ಅದನ್ನು ಹೇಗೆ ಇಟ್ಕೋಬೇಕು ನೋಡಿ. ಲೈನಿಂಗನ್ನು ಎರಡು ಸೆಲ್ವೇಜನ್ನು ಸೇರಿಸಿ ನಿಮ್ಮ ಎದುರುಗಡೆ ಫ್ರಂಟ್ ಸೈಡಲ್ಲಿ ಫೋಲ್ಡ್ ಬರಬೇಕು. ಆ ಥರ ಎರಡು ಸೆಲ್ವೇಜನ್ನು ಸೇರಿಸಿ ಮುಂದ್ಗಡೆ ಇಟ್ಕೊಂಡು ಮಾರ್ಕಿಂಗ್ ಚಾಕ್ ಇಟ್ಕೊಂಡು ಫಸ್ಟಿಗೆ ನೋಡಿ ಕಟ್ ಮಾಡೋದು ಹೇಗೆ, ಮಾರ್ಕಿಂಗ್ ಮಾಡೋದು ಹೇಗೆ ಅಂತ ಹೇಳ್ತೇನೆ ನೋಡಿ. ಮೇನ್ ಮೆಜರ್ಮೆಂಟ್ ತೊಗೊಳ್ಬೇಕು. ಅವರದ್ದು 35, 37 ಆ್ಯಂಡ್ 32 ಇದೆ ನೋಡಿ, ಎಲ್ಲ ಹಾಕಿದ್ದೇನೆ. ಅವರಿಗೆ ಇದು ಚೆಸ್ಟು ಅಷ್ಟಿದೆ. ಮೇನ್ ಚೆಸ್ಟು 35 ಇದೆ, ಮಿಡ್ಲ್ ಚೆಸ್ಟು 37 ಇದೆ, ವೇಸ್ಟು 31 ಇದೆ, 33 ಇಂಚ್ ಇದೆ ವೇಸ್ಟು ನೋಡಿ. ಅಲ್ಲಿ ನಾನು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಿದ್ದೇನೆ ನೋಡಿ. 35, 37, 31 ಇಂಚ್ ಇದೆ. ಲೆಂತ್ ನೋಡಿ, ಲೆಂತು 14 ಇಂಚು ಲೆಂತ್ ಇಡಬೇಕು. 14.5 ಇಡಬೇಕು. ನೀವು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಕಟಿಂಗ್ ಮಾಡಲಿಕ್ಕೆ ನೋಡಿ. ಅಲ್ಲಿ ಮಾರ್ಕ್ ಮಾಡ್ತಿದ್ದೇನೆ. ಶೋಲ್ಡರು ಮತ್ತು ನೆಕ್ ವಿಡ್ತು ಸೇರಿ 5.5 ಇದೆ. 51 ಅಲ್ಲ, ಅದು 5.5 ಸಾರಿ. ಆಮೇಲೆ ನೆಕ್ ವಿಡ್ತನ್ನು ಇಟ್ಕೋಬೇಕು. ನೆಕ್ ಲೆಂತು 9.5 ಇಟ್ಕೋಬೇಕು. ಅಲ್ಲಿ 2.5 ಇಟ್ಕೊಳ್ಬೇಕು. ಅಲ್ಲಿಂದ ಅಲ್ಲಿಗೆ ನೀವು ಒಂದು ಸ್ಕ್ವೇರ್ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಅಲ್ಲಿ 2.5 ಇಟ್ಕೊಂಡು ಅಲ್ಲಿ ಒಂದು ಮಾರ್ಕ್ ಕೊಡಬೇಕು. ಅವರೊಂದು ರೌಂಡ್ ಶೇಪ್ ಕೊಡಬೇಕು. ಆಮೇಲೆ ಅಲ್ಲಿಂದ ನೋಡಿ, ನಿಮಗೆ ರ್ಯಾಂಗ್ಯುಲರ್ 5.5 ಇಟ್ಕೋಬೇಕು. 5.5 ಇಟ್ಬಿಟ್ಟು ಒಂದು ಶೇಪ್, ರ್ಯಾಂಗ್ಯುಲರ್ ಶೇಪ್ ಕೊಟ್ಕೋಬೇಕು. ಚೆಸ್ಟ್ ನೋಡಿ 11 ಇಂಚ್ ಚೆಸ್ಟ್ ಇಟ್ಕೋಬೇಕು. ಯಾಕಂದರೆ 9 ಇಂಚ್ 8.45 ಹಾಗೆ ಅವ್ರಿಗೆ ಬೇಕಾಗುತ್ತೆ. 9 ಇಂಚ್ ಹತ್ರ ಬೇಕಾಗುತ್ತೆ. 2 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು, ನಾವು ಕಟ್ಕೋಬೇಕು. ಆಮೇಲೆ ಮಾರ್ಕ್ ಮಾಡಿ ಶೇಪ್ ಮಾಡಿ ಕಟಿಂಗ್ ಮಾಡಲಿಕ್ಕೆ ನೋಡಿ ಮಾಡ್ತಾಯಿದ್ದೇನೆ. ನೀವು 2 ಇಂಚಸ್ಸು ನೆಕ್ ಬಿಡ್ತು ಇಟ್ಕೊಂಡ್ರೆ ಜಾರೋದಿಲ್ಲ, ಇಲ್ಲಾಂದ್ರೆ ಸ್ವಲ್ಪ ಜಾರಕ್ಕೆ ಶುರುವಾಗುತ್ತೆ. ಅಂದರೆ ಇದು ಸ್ವಲ್ಪ ದಪ್ಪ ಇದ್ದವರಿಗೆ 2.5 ಇಡಬೇಕು. ಕಡಿಮೆ ಸಪೂರ ಇದ್ದವರಿಗೆ 2 ಇಂಚಸ್ ಇಟ್ಬಿಡ್ಬೇಕು ನೆಕ್ ಬಿಡ್ತು. ಶೋಲ್ಡರ್ ಒಂದು 3.5 ಇಂಚ್ ಇಟ್ಬೇಕು. ಅಂದರೆ 2.5 ಇಂಚ್ ರೆಡಿ ಬೇಕಾದರೆ 2 ಇಂಚ್ ರೆಡಿ ಬೇಕಾದರೆ 3 ಇಂಚ್ ಇಡಬೇಕು. ಇದು ನೋಡಿ, ಫ್ರಂಟ್ ಭಾಗ ಕಟ್ ಮಾಡಲಿಕ್ಕೆ ಎಕ್ಸ್ಟ್ರಾ 2 ಇಂಚ್ ಇಟ್ಕೋಬೇಕು ಲೆಂತು. ಬಿಡ್ತು ಕೂಡ ಎಕ್ಸ್ಟ್ರಾ 2 ಇಂಚ್ ಇಟ್ಕೋಬೇಕು ನೋಡಿ. ನಾನು ಇಟ್ಟಿದ್ದೇನೆ ನೋಡಿ ಎಲ್ಲ. ಮತ್ತು ರ್ಯಾಂಗ್ಯುಲರ್ನೆಲ್ಲ ಹಾಗೆ ಅದನ್ನೇ ಇಟ್ಬಿಟ್ಟು ಹಾಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೋಡಿ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ ನೋಡಿ. ನಾನು ನೆಕ್ಕಿಗೆ ಫ್ರಂಟ್ ನೆಕ್ಕು 6.5 ಇಂಚ್ ಇಟ್ಕೋಬೇಕು. ಅವರಿಗೆ ಎಷ್ಟು ಬೇಕೋ ಅಷ್ಟು, 6.5, 7 ಅವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿಕ್ಕೆ. ಅಲ್ಲಿಂದ ಒಂದು ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೋಬೇಕು, ರೌಂಡ್ ಶೇಪ್ ಕೊಟ್ಕೋಬೇಕು. 2.5 ಇಂಚ್ ಇಟ್ಕೊಂಡು ಅಲ್ಲಿ ಒಂದು 4 ಇಂಚು, ಆಮೇಲೆ ಒಂದು 3.5 ಇಂಚ್ ಇಟ್ಕೊಂಡು ಒಂದು ನಿಮಗೆ ಅಲ್ಲಿ ನೋಡಿ 3 ಇಂಚ್ ಇಟ್ಟೆ ನೋಡಿ ನಾನು. ಇಲ್ಲಿಂದ ನೋಡಿ 9.5 ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಟಕ್ಕಿಗೆ ಮಾರ್ಕ್ ಮಾಡ್ಕೋಬೇಕು ನಾವು. ಅದು 3 ಇಂಚ್ ಟಕ್ಕು ಕೊಟ್ಕೋಬೇಕು 9.5 ಇಟ್ಕೊಂಡು. ಇದು ನೋಡಿ, ಇದು ರ್ಯಾಂಗ್ಯುಲರ್ ಕಟ್ ಮಾಡ್ತಾಯಿದ್ದೆ. 5.5 ರ್ಯಾಂಗ್ಯುಲರ್ ಮಾರ್ಕ್ ಮಾಡಿಕೊಂಡು ಹಾಗೆ ಶೇಪ್ ಕೊಟ್ಕೋಬೇಕು. ಫ್ರಂಟ್ ಶೇಪ್ ಕೊಟ್ಕೋಬೇಕು. ಸ್ವಲ್ಪ ಒಂದು 1/4 ಇಂಚು 1/4 ಇಂಚು ಎಕ್ಸ್ಟ್ರಾ ಒಳಗೆ ತೊಗೋಬೇಕು ಇದಕ್ಕೆ. ಇದು ನಾನು ಬ್ಯಾಕ್ ಫ್ರಂಟ್ ಪೀಸ್, ಇದು 2 ಪೀಸು ಓಪನ್ ಇರುತ್ತಲ್ವ, ಅದಕ್ಕೆ ಹೀಗೆ ಇಟ್ಕೊಂಡಿದ್ದೀನಿ ನಾನು. ನಿಮ್ಮ ಕಡೆಯಲ್ಲಿ ಓಪನ್ ಇಟ್ಕೊಂಡು ಮಾಡ್ಕೋಬೋದು. ಬ್ಯಾಕ್ ಪೀಸ್ ಕಟ್ ಮಾಡುವಾಗ ನಿಮ್ಮ ಕಡೆ ಫೋಲ್ಡ್ ಇಟ್ಕೋಬೇಕು. ಇದು ನೀವು ಓಪನ್ ಇದ್ದರೂ ಓಕೆ. ಆಮೇಲೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ನೋಡಿ ಸ್ಟ್ರೈಟ್ ಕಟ್ ಮಾಡ್ಕೊಂಡಿದ್ದೇನೆ ಫಸ್ಟಿಗೆ. ಆಮೇಲೆ ಇದರಲ್ಲಿ ಕ್ರಾಸ್ ಪಟ್ಟಿ ತೆಗಿತೇನೆ ನೋಡಿ. ನಾನು ಇದಕ್ಕೆ ಬ್ರೇಸರ್ ಪಟ್ಟಿ ಕಟ್ ಮಾಡ್ತೇನೆ. ಇದು ಫ್ರಂಟ್ ನೆಕ್ ಕಟ್ ಮಾಡ್ತಾಯಿದ್ದೇನೆ ನೋಡಿ. ಆಮೇಲೆ ಕ್ರಾಸ್ ಪೀಸ್ ಕಟ್ ಮಾಡಲಿಕ್ಕೆ 4.5 ಇಂಚ್ ಆ್ಯಂಡ್ 3.5 ಇಂಚು. ಆಮೇಲೆ ಇಲ್ಲಿ 3.5 ಇಂಚ್ ಕಟ್ ಮಾಡ್ಕೋಬೇಕು. ಅಲ್ಲಿ ಒಂದು 2.5 ಇಂಚು, ಇಲ್ಲಿ 3 ಇಂಚ್ ಕಟ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೋಬೇಕು, ಎಲ್ಲ ಪಾಯಿಂಟ್ ಕೊಟ್ಕೋಬೇಕು. ಇದೆಲ್ಲ ಟಕ್ಕು, ನಿಮಗೆ ಬ್ಲೌಸಲ್ಲಿ ಟಕ್ ಇದೆಯಲ್ಲ ಹಾಗೆ ಅಲ್ಲ, ಬ್ಯಾಕ್ ಮತ್ತು ಫ್ರಂಟ್ ಎಲ್ಲ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಬಿಟ್ಟು ಎಲ್ಲವನ್ನು ಇಟ್ಕೋಬೇಕು. ಈಗ ನೀವು ಇದ್ರದ್ದು ಮೇನ್ ಪೀಸ್ ಇದೆಯಲ್ವ, ಆ ಪೀಸನ್ನು ಅದರ ಮೇಲೆ ಹಾಕಿಬಿಟ್ಟು ಲೈನ್ ಇವಾಗ ನೀವು ಸ್ಲೀವ್ ಕಟ್ ಮಾಡಲಿಕ್ಕೆ ನೋಡಿ. ಸ್ಲೀವ್ 10 ಇಂಚ್ ಸ್ಲೀವು ಲೆಂತ್ ಇಟ್ಕೋಬೇಕು. 10.5 ಲೆಂತ್ ಇಟ್ಕೋಬೇಕು. 10 1/4 ಇಟ್ಕೊಂಡ್ರು ಸಾಕು.
ಒಂದು 10.5 ಇಟ್ಕೊಳ್ಳಿ. ಯಾಕಂದ್ರೆ ನೀವು ಬಿಗಿನರ್ಸ್ ಅದರಿಂದ ಹೊಲಿಲಿಕ್ಕೆ ತುಂಬ ಬಟ್ಟೆ ತೊಗೊಳ್ತೀರಾ. ಆಮೇಲೆ ಸೈಡಲ್ಲಿ 3.5 ಇಟ್ಬಿಟ್ಟು ಮಾರ್ಕ್ ಮಾಡಿದರೆ ಆಯಿತು, ಅಷ್ಟೇ. ಕಟ್ ಮಾಡಿದರೆ ಆಯಿತು. ನೋಡಿ ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ, ಶೇಪ್ ಕೊಟ್ಟರೆ ಆಯಿತು ಒಂದು. ಹೀಗೆ ಏನಿಲ್ಲ, ಎಲ್ಲ ಸಿಂಪಲ್ ಇದೆ ನೋಡಿ. ನಾವು ಮಾಡ್ಕೊಳ್ಳೋದ್ರಲ್ಲಿ ಇದೆ ಅಷ್ಟೇ. ಒಂಚೂರು 1/4 ಇಂಚು 1/4 ಇಂಚು ಒಳಗಿಟ್ಬಿಟ್ಟು ನೋಡಿ, 1/4 ಇಂಚು ಒಳಗಿಂದ ಕಟ್ ಮಾಡ್ಕೋಬೇಕು. ಹಾಗೆ ಅದು ಫ್ರಂಟ್ ಭಾಗಕ್ಕೆ ಬರುತ್ತೆ. ಅದು ಪಾಯಿಂಟ್ ಕೊಟ್ಕೊಳ್ಳಿ, ಮಿಡ್ಲಿಗೆ ಒಂದು ಪಾಯಿಂಟ್ ಕೊಟ್ಕೊಳ್ಳಿ. ಆಯಿತು ನೋಡಿ. ಇದನ್ನೆಲ್ಲ ನೀವು ಮೇನ್ ಪೀಸನ್ನು ಈಗ ಅದರ ನೋಡಿ ಮೇನ್ ಪೀಸ್ ಹೇಗೆ ಇಟ್ಕೊಳ್ತೇನೆ ನೋಡಿ. ನೀವು ಸೆಲ್ವೇಜನ್ನು ಕೂಡಿಸ್ಬಿಟ್ಟು ಎದುರುಗಡೆ ಇಟ್ಕೊಂಡಿದ್ದೇನೆ ನೋಡಿ. ನಾನು ಅಲ್ಲಿ ಮಾರ್ಕ್ ತೋರಿಸ್ತಾ ಇದ್ದೆ ನೋಡಿ. ನೋಡಿ ಸೆಲ್ವೇಜನ್ನು 2 ಆ ಕಡೆ ಇಲ್ಲಿ ನೋಡಿ. ಅದು ಅಡಿ ಭಾಗ, ಇದು ಮೇಲ್ಭಾಗ ನೋಡಿ. ನೀವು ನಿಮ್ಗೆ ಯಾವ ಥರ ಬೇಕಾದ್ರೂ ಇಟ್ಕೊಬೋದು. ಯಾಕಂದರೆ ಇದೇನು ಮಾರ್ಕ್ ಮಾಡೋದು ಇರೋದಿಲ್ಲ. ಲೈನಿಂಗ್ ಪೀಸ್ ಇಟ್ಬಿಟ್ಟು ಇದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡಿದರೆ ಆಯಿತು. ನಾನು ಇವಾಗ ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಹಾಗೆ ಇಟ್ಕೋಬಾರ್ದು, ಹೀಗೆಲ್ಲ ಇಟ್ಕೋಬೇಕು ನೋಡಿ. ಹಾಗೆಲ್ಲ ಕಟ್ ಮಾಡಿ ನೋಡಿ ನಾನು ಇಟ್ಕೊಂಡಿದ್ದೇನೆ ನೋಡಿ. ಆ ಥರನೇ ಇಟ್ಕೊಬಿಟ್ಟು ಇದರ ಮೇಲೆ ಈಗ ನಾನು ಸ್ಲೀವ್ ಇಡ್ತಾ ಇದ್ದೇನೆ ನೋಡಿ. ಸ್ಲೀವನ್ನು ಹಾಗೇ ಓಪನ್ ಮಾಡಿ ಇಟ್ಬಿಟ್ಟು ಅದೇ ಶೇಪಲ್ಲಿ ಕಟ್ ಮಾಡಿದರೆ ಆಯಿತು. ನಿಮಗೆ ಈಸಿ ಆಗುತ್ತೆ. ನೀವು ಲೈನಿಂಗ್ ಕಟ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸ್ವಲ್ಪ ಪಿನ್ ಹಾಕ್ಕೊಬಿಡಿ ಯಾಕಂದ್ರೆ ನನಗೆ ಸರ್ವಿಸ್ ಇದೆ, ನಾನು ಕಟ್ ಮಾಡ್ತೇನೆ. ನಿಮಗೆ ಜಾರುತ್ತೆ ಬಟ್ಟೆ, ನನಗೆ ಸರ್ವಿಸ್ ಇದೆ, ಅದು ಕಟ್ ಮಾಡಿ ರೂಢಿ ಇದೆ. ಹಾಗಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಲೈನಿಂಗ್ ಬಟ್ಟೆಗೂ ಮತ್ತು ಮೇನ್ ಪೀಸಿಗೂ ಒಂದು ಇದು ಪಿನ್ ಹಾಕ್ಕೊಂಬಿಟ್ರೆ ಜಾರಲ್ಲ ಅದು. ಅಥವಾ ಅದನ್ನು ಇಟ್ಬಿಟ್ಟು ಒಂದು ಮಾರ್ಕಿಂಗ್ ಚಾಕಲ್ಲಿ ಒಂದು ಮಾರ್ಕ್ ಮಾಡಿಕೊಂಡ್ರು ಓಕೆ. ಅದನ್ನು ಆಮೇಲೆ ತೆಗೆದುಬಿಟ್ಟು ಕಟ್ ಮಾಡ್ಬೋದು. ನಂಗೆ ರೂಢಿಯಾಗಿದೆ, ನಾನು ಈ ಥರ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಹೀಗೆ ಕಟ್ ಮಾಡಲಿಕ್ಕೆ ಏನಿಲ್ಲ, ಇಷ್ಟೇ ಕಟ್ ಮಾಡ್ಕೋಬೇಕು. ಆಮೇಲೆ ನೀವು ಹೊಲಿಯುವಾಗ ಈಸಿ ಆಗುತ್ತೆ ನಿಮಗೆ. ಇಷ್ಟೇ ನೋಡಿ, ಏನಿಲ್ಲ. ನಾನು ಕಟ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಮೇಲಿನ ಭಾಗನ. ಅದನ್ನೇ ಇಟ್ಬಿಟ್ಟು ನೀವು ಮೇನ್ ಪೀಸಿಗೆ ಇಟ್ಬಿಟ್ಟು ಹೊಲಿಯೋಕ್ಕೆ ಆಮೇಲೆ ತುಂಬ ಈಸಿ ನೋಡಿ, ಎಷ್ಟು ಫಾಸ್ಟಲ್ಲಿ ಕಟ್ಟಿಂಗ್ ಆಗುತ್ತೆ ಅಂತ ನೋಡಿ. ಇದು ಫ್ರಂಟ್ ಭಾಗ ನಿಮಗೆ ಎಲ್ಲಿ ಓಪನ್ ಇದ್ದರೆ ಓಕೆ ಅಲ್ವಾ. ನಿಮಗೆ ಉಲ್ಟಾ ತಿರುಗಿಸಿ ಇಟ್ಕೊಂಡ್ಬಿಟ್ಟು ಓಪನ್ ಇಟ್ಕೊಂಡ್ಬಿಟ್ಟು ಜಾಗ ಇರುತ್ತೆ ಅಲ್ಲಿ, ಅದನ್ನು ಆವಾಗ ಆ ಥರ ಮಾಡಿ ಕಟ್ ಮಾಡ್ಕೋಬೇಕು. ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ರಾ ಪಟ್ಟಿಗೆ ಈಸಿ ಆಗುತ್ತೆ. ಆಮೇಲೆ ನಿಮಗೆ ಈಸಿ ಬಟ್ಟೆ ಸಿಗುತ್ತೆ ನಿಮಗೆ. ಫ್ರಂಟಲ್ಲಿ ಹುಕ್ ಪಟ್ಟಿ ಮತ್ತು ಇದ್ರ ಪಟ್ಟಿಗೆ ಐ ಪಟ್ಟಿಗೆ ನಿಮಗೆ ಎಲ್ಲದಕ್ಕೂ ಆ ಬ್ರಾ ಪಟ್ಟಿಗೆ ಎಲ್ಲದಕ್ಕೂ ನಿಮಗೆ ಪೀಸ್ ಸಿಗುತ್ತೆ ಈಗ ಮಾಡೋದ್ರಿಂದ. ನೋಡಿ ಬ್ರಾ ಪಟ್ಟಿ ಕೂಡ ಕಟ್ ಮಾಡಿದ್ದೇನೆ ನೋಡಿ. ನೋಡಿ ಎಲ್ಲ ಕಟ್ಟಿಂಗ್ ಆಗೋಯ್ತು. ಇದರಲ್ಲೆಲ್ಲ ಸ್ವಲ್ಪ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡ್ರೆ ನೀವು ಅದನ್ನು ಪೈಪಿಂಗ್ ಕೊಡಲಿಕ್ಕೆ ಈಸಿ ಆಗುತ್ತೆ ನೋಡಿ. ಹೊಲಿಯೋಕ್ಕೆ ಬಂದಿದೆ ನೋಡಿ, ಹೊಲಿಯೋದು ನೋಡಿ ಹೇಗೆ ಫಾಸ್ಟ್ ಹೊಲಿದಾಗುತ್ತೆ. ನೀವೇನು ಆ ಥರ ಪ್ರಾಬ್ಲಮ್ ಇಲ್ಲ. ಇದಕ್ಕೊಂದು ಪಿನ್ ಹಾಕ್ಕೊಂಬಿಡಿ. ಎಲ್ಲ ನೋಡಿ ಹಾಕಿದ್ದೇನೆ ನೋಡಿ ನಾನು. ಹಾಗೆ ಪಿನ್ ಹಾಕ್ಕೊಂಬಿಟ್ಟು ಔಟ್ಲೈನ್ ಹಾಕ್ಕೊಂಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಎಲ್ಲದಕ್ಕೂ ಒಂದೊಂದು ಸಲ ಔಟ್ಲೈನ್ ಹಾಕ್ಕೊಂಬಿಟ್ಟು ಆಮೇಲೆ ನೀವು ಫಸ್ಟ್ ಔಟ್ಲೈನ್ ಹಾಕ್ಕೊಂಬಿಟ್ರೆ ನಿಮ್ಗೆ ಸಿಂಗಲ್ ಪೀಸ್ ಹೊಲ್ದಂಗೆ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಆಮೇಲೆ ಬ್ಯಾಕ್ ಟಕ್ ಕೊಟ್ಟಿದೆ ನೋಡಿ. 3 ಇಂಚಸ್ ಬ್ಯಾಕ್ ಪಟ್ಟಿ ಕೊಟ್ಬಿಟ್ಟು ಅದಕ್ಕೆ ಮೇಲಿಂದ ಪಟ್ಟಿ ಕೊಟ್ಟು ಮಡಚಿ ಹೊಲಿಬೇಕು. ಇಲ್ಲಾಂದರೆ ಬ್ಯಾಕಲ್ಲಿ ಎದ್ದು ನಿಂತ್ಕೊಳ್ಳುತ್ತೆ. ಹಾಗೆ ಮಡಚಿ ಹೊಲಿದ್ಬಿಟ್ಟು ಪಟ್ಟಿ ಕೊಟ್ಟು ಮಡಚಿ ಹೊಲಿದ್ರೆ ಟೈಟಾಗಿ ಬೆನ್ನಲ್ಲಿ ಕುತ್ಕೊಳ್ಳುತ್ತೆ. ಕೆಲವರು ಬ್ಲೌಸಿನ ಬ್ಯಾಕಲ್ಲಿ ಎಲ್ಲಿ ನಿಲ್ಲುತ್ತೆ ನೋಡಿ. ಇದು ಆ ಥರ ಎದ್ದು ನಿಲ್ಲಲ್ಲ, ಟೈಟಾಗಿ ಹೆಮ್ಮಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇದು ಫ್ರಂಟ್ ಪೀಸ್ ನೋಡಿ ಹೇಗೆ ಇದು ಮಾಡಿದ್ದೇನೆ ಅಂತ. ತುಂಬ ಚೆನ್ನಾಗಿ ಔಟ್ಲೈನ್ ಕೊಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಬರುತ್ತೆ. ನೀವು ಸಿಂಗಲ್ ಪೀಸ್ ಹೊಲ್ದಂಗೆ ಆಗುತ್ತೆ. ಇದು 3 ಇಂಚ್ ಟಕ್ಕು ನೋಡಿ. ಆಮೇಲೆ ಇದು 2 ಇಂಚ್ ಟಕ್ಕು, ಇದು ಕಂಕುಳ ಟಕ್ಕು, ಇದು ಇದು ನಿಮ್ಮದು ಸೈಡ್ ಇದು ಟಕ್ಕದು. 2 ಪೀಸನ್ನು ಫಾಸ್ಟ್ ಹೊಲ್ಕೊಳ್ತಾ ಇದೆ ಅಂದರೆ ಫಾಸ್ಟ್ ಆಗ್ತಾಯಿದೆ. ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೇನೆ ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ ನಿಮಗೆ. ಇದು 2 ಪೀಸನ್ನು ಅದೇ ಥರ ಕಟ್ ಮಾಡ್ಕೋಬೇಕು, ಹೊಲ್ಕೋಬೇಕು. 2 ಪೀಸ್ ಅದೇ ಥರ ಟಕ್ ಕೊಟ್ಕೋಬೇಕು ನೋಡಿ. ಸೇಮ್ ಟಕ್ ಕೊಡ್ತಾ ಇದ್ದೇನೆ ನೋಡಿ. ಫ್ರಂಟಲ್ಲಿ 2 ಪೀಸ್ ಬರುತ್ತಲ್ವ, ಲೆಫ್ಟ್ ಟು ರೈಟ್ 2 ಪೀಸಿಗೂ ಸೇಮ್ ಟಕ್ ಕೊಟ್ಕೋಬೇಕು. ಔಟ್ಲೈನ್ ಹಾಕ್ಕೊಂಬಿಟ್ಟು ಟಕ್ ಕೊಟ್ಕೊಂಬಿಟ್ರೆ ಆಯಿತು. ಆಮೇಲೆ ನೋಡಿ ಇದಕ್ಕೆ ಈಗ ಬ್ರಾ ಪಟ್ಟಿಯನ್ನು ರೆಡಿ ಮಾಡಿ ಇಟ್ಕೋಬೇಕು ನಾವು. ಬ್ರಾ ಪಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಕೂಡ್ಸೋಕ್ಕೆ ನೋಡಿ. ಫಸ್ಟಿಗೆ ಒಂದರಲ್ಲಿ ಇಟ್ಕೊಂಡು ಆಮೇಲೆ 2 ಕೂಡ್ಸ್ಕೊತ ಹೊಲಿದ್ರೆ ಆಯಿತು. ಒಂದು ಡಬಲ್ ಸ್ಟಿಚ್ ಹಾಕಬೇಕು ಇದಕ್ಕೆ, ಉಲ್ಟಾ ತೆಗೆದ್ರೆ ಆಯ್ತು. ಇದು ನೋಡಿ ಹುಕ್ಕಿದು ಪಟ್ಟಿ ಅಟ್ಯಾಚ್ ಮಾಡ್ತಾ ಇದ್ದೇನೆ ನೋಡಿ ನಾನು.
ಇದು ನೋಡಿ ಇನ್ನೊಂದು ಬ್ರಾ ಪಟ್ಟಿಯನ್ನು ಕೂಡಿಸ್ಲಿಕ್ಕೆ ಇನ್ನೊಂದು ಸೈಡ್ ಲೆಫ್ಟ್ ಟು ರೈಟ್ ಎರಡು ಇರುತ್ತಲ್ವ ಫ್ರಂಟ್ ಪೀಸು, ಅದಕ್ಕೆ ನೋಡಿ ಕೂಡಿಸ್ತಿದ್ದೇನೆ ಯಾವ ಥರ ಅಂತ. ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಬಿಟ್ಟು ಉಲ್ಟಾ ತೆಗಿಬೇಕು. ಉಲ್ಟಾ ತೆಗೆದುಬಿಟ್ಟು ಒಂದಕ್ಕೆ ಹುಕ್ ಪಟ್ಟಿ ಒಂದಕ್ಕೆ ಐ ಪಟ್ಟಿ ಎರಡನ್ನೂ ಕೂಡಿಸ್ಕೋಬೇಕು. ಹುಕ್ ಪಟ್ಟಿಗೆ ನೀವು ಕಾಟನ್ ಪೀಸ್ ಕೊಟ್ರು ಓಕೆ, ಐ ಪಟ್ಟಿಗೆ ಮಾತ್ರ ಸೇಮ್ ಕಲರ್ ಪೀಸ್ ಕೊಡಬೇಕು. ಅದನ್ನು 1/2 ಇಂಚ್ ಫೋಲ್ಡ್ ಮಾಡಿ ಹೊಲಿದ್ರೆ ಆಯಿತು ನೋಡಿ. ಡಬಲ್ ಸ್ಟಿಚ್ ಹಾಕ್ಬಿಟ್ರೆ ಆಯಿತು. ಎಷ್ಟು ಚೆನ್ನಾಗಿ ಬಂತು ನೋಡಿ ನಮ್ಮನ್ನು ಹೊಲ್ದಿರೋದು. ಆಮೇಲೆ ಶೋಲ್ಡರ್ ಕೂಡಿಸ್ಕೋಬೇಕು. ಶೋಲ್ಡರ್ ಕೂಡಿಸ್ಬಿಟ್ಟು ಸ್ಟಿಚ್ ಮಾಡೋಕ್ಕೆ, ಆಮೇಲೆ ನೀವು 2 ಪೀಸು ಸರಿ ಇದೆಯಾ ನೋಡ್ಕೊಂಬಿಟ್ಟು ಎಲ್ಲ ಶೋಲ್ಡರ್ ಎಲ್ಲ ಕೂಡ್ಸಾದ ನಂತರ ನೋಡಿ ಎಲ್ಲ ರೆಡಿ ಆಯ್ತು. ಇವಾಗ ಇದಕ್ಕೆ ನೀವು ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಸ್ಲೀವ್ ಕೂಡಿಸಿ, ಸ್ಲೀವಿಗೆ ನೋಡಿ ಕಡಿಮೆ ಪೀಸ್ ಇದ್ದರಿಂದ ಸೈಡಿಗೆ ನಾನು ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೇನೆ ನೋಡಿ. ಸ್ಲೀವ್ ಅಟ್ಯಾಚ್ ಮಾಡಿ ಸೇಮ್ ಶೇಪ್ ಕೊಟ್ಕೋಬೇಕು, ಇಲ್ಲಾಂದರೆ ಅದು ಕಡೆಗೆ ಒಂದು ನಿಮಗೆ ರೆಗ್ಯುಲರ್ ಎಂಡಲ್ಲಿ ಒಂದು ಶೇಪು ದೊಡ್ಡದು ಒಂದು ಶೇಪ್ ಚಿಕ್ಕದು ಮೇಲೆ ಕೆಳಗೆಲ್ಲ ಬರುತ್ತೆ. ನೀಟಾಗಿ ಪೀಸ್ ಅಟ್ಯಾಚ್ ಮಾಡಿಕೊಂಡು ಶೇಪ್ ಕೊಟ್ಕೊಂಡ್ಬಿಡಬೇಕು. ಶೇಪ್ ಕೊಟ್ಕೊಂಡ್ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಹಾಗೆ ಶೇಪ್ ಕೊಟ್ಕೋಬೇಕು. ಶೇಪ್ ಕೊಟ್ಕೊಂಡ್ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಅದನ್ನು ಬಾಡಿ ಪೀಸಿಗೆ ಅಟ್ಯಾಚ್ ಮಾಡಲಿಕ್ಕೆ ನೋಡಿ ನಾನು 2 ಸೇಮ್ ಕಟ್ ಮಾಡ್ಕೊಂಡಿದ್ದೆ ನೋಡಿ. ಈಗ ನೋಡಿ ಲೈನಿಂಗಿಗೂ ಕೂಡ ಕಡಿಮೆ ಆಗುತ್ತೆ ನಮಗೆ, ಅದಕ್ಕೋಸ್ಕರ ನಾವು ಲೈನಿಂಗ್ ಪೀಸ್ ಕೂಡ ಪೀಸ್ ಅಟ್ಯಾಚ್ ಮಾಡ್ಕೋತೇವೆ. ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿ ಅದಕ್ಕೂ ಸಹ ಪೀಸ್ ಅಟ್ಯಾಚ್ ಮಾಡಿಕೊಂಡು ಸ್ಲೀವಿಗೆ ನಾವು ಅಟ್ಯಾಚ್ ಮಾಡ್ಕೋತೇವೆ. ಮೇನ್ ಸ್ಲೀವಿಗೆ ನಾವು ಸ್ಲೀವನ್ನು ಕೂಡಿಸ್ಕೋಬೇಕು, ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ನೋಡಿ ಅದಕ್ಕೂ ನಾನು ಶೇಪ್ ಕೊಟ್ಕೋತೇನೆ ನೋಡಿ. ನೀವು ನೋಡಿದ್ರಲ್ಲ ಮೇಲೆ ಕೆಳಗೆಲ್ಲ ಇದೆ, ಸೇಮ್ ಶೇಪ್ ಕೊಟ್ಕೋಬೇಕು. ಇದನ್ನು ನೀವು ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಈಗ ಲೈನಿಂಗ್ ಮೇಲೆ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಹಾಕಿ ಉಲ್ಟಾ ಹಾಕಿದ್ರೆ ಆಯಿತು. ನೋಡಿ ಹೇಗೆ ಸ್ಟಿಚ್ ಬರುತ್ತೆ ಅಂತ ನೋಡಿ. ಸೇಮ್ ಹಾಗೆ ಸ್ಟಿಚ್ ಹಾಕ್ತಾ ಹೋಗಲಿಕ್ಕೆ, ಉಲ್ಟಾ ಹಾಕಿ ಒಂದು ಸ್ಟಿಚ್ ಹಾಕ್ಬೇಕು, ಇಲ್ಲಾಂದರೆ ಒಂಥರ ಲೈನಿಂಗ್ ಹೊರಗೆ ಬಂದಂಗೆ ಆಗುತ್ತೆ ನಿಮಗೆ. ಒಂಚೂರು ಸ್ಟಿಚ್ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ ನೋಡಿ. ಅದನ್ನಂಚು ತೆಕ್ಕೋಬೇಕು, ಯಾಕಂದರೆ ಫ್ರಂಟ್ ಕಟ್ ಮಾಡಿದ್ದೇವಲ್ಲ. ಹಾಗೆ 2 ಪೀಸನ್ನು ಅದೇ ಥರ ಹೊಲ್ಕೊಳ್ಳಿಕ್ಕೆ ನಿಮಗೆ. ಈಗ ಬಾಡಿ ಪೀಸಿಗೆ ನೀವು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಸೇಮ್ ಎಲ್ಲ ಹಾಗೆ ಹೊಲ್ಕೋಬೇಕು ನೋಡಿ. ಹಾಗೆ ನಾನು ಕೂಡಿಸ್ತೀನಿ ರ್ಯಾಂಗ್ಯುಲರಿಗೆ ಸ್ಲೀವನ್ನು ಅಟ್ಯಾಚ್ ಕರೆಕ್ಟಾಗಿ ಬಂತು ನೋಡಿ. ಲೆಂತು ಪೀಸ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವುದು ಲೆಂತ್ ಟೆನ್ಷನ್ ಇರೋದಿಲ್ಲ ಕಡಿಮೆ ಆಗುತ್ತೆ ಅಂತ. ನೀಟಾಗಿ ಅಂದರೆ ಎಳ್ಕೋಬಾರ್ದು, ಲೂಸಾಗೆ ಕೊಟ್ಕೊಂಡು ಹೊಲಿತಾ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋದು. ಎಳ್ದು ಕೊಟ್ಟರೆ ಸರಿಯಾಗಿರಲ್ಲ ನೋಡಿ. 2 ಸೈಡಲ್ಲೂ ಬಾಡಿ ಪೀಸಿಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಾಯಿತು. ಇವಾಗ ಆಮೇಲೆ ಅದು ನೆಕ್ಕಿಗೆ ನೀವು ಕ್ರಾಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಳ್ತೀರಲ್ವ 1 ಇಂಚಿದು, ಅದನ್ನು 1 ಫೋಲ್ಡ್ ಮಾಡ್ಕೋಬೇಕು. 1 ಫೋಲ್ಡ್ ಮಾಡಿಬಿಟ್ಟು ಉದ್ದಕ್ಕೆ ಸ್ಟಿಚ್ ಹಾಕ್ಕೋಬೇಕು. ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎಲ್ಲನೂ 1/2 ಇಂಚಿಗೆ ಅದನ್ನು ಕಟ್ ಮಾಡ್ಕೊಂಬಿಟ್ಟು, ಇದು ಪೈಪಿಂಗಿಗೆ ಕೊಡೋ ಪೀಸು. ಸುಮ್ಮನೆ ನೆಕ್ ಪಟ್ಟಿಗೆ ಕೊಡೋದಾದರೆ ನೀವು ಲೈನಿಂಗ್ ಪೀಸೇ ಕೊಡ್ಬೋದು. ಪೈಪಿಂಗಿಗೆ ಕೊಡೋದಾದರೆ ನೀವು ಮೇನ್ ಪೀಸ್ ಯಾವುದಿದೆಯೋ ಅದರದ್ದೇ ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡ್ಕೊಂಡು ಕೊಡಬೇಕಾಗತ್ತೆ. ನೀಟಾಗಿ ಪೂರಕ್ಕೆ ಪೈಪಿಂಗ್ ಕೊಟ್ಕೊಂಡು ನೀಟಾಗಿ ಕೊಡೋದಾದರೆ ಇದು ಈ ಥರ 1 ಫೋಲ್ಡ್ ಮಾಡಿಕೊಂಡು 1/2 ಇಂಚಿಗೆ ನೋಡಿ ನಾನು ಕಟ್ ಮಾಡ್ತೇನೆ ನೋಡಿ. 1/2 ಇಂಚಿಗೆ ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕು, ಸ್ಟ್ರೈಟಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ನೀವು ನೆಕ್ಕಿಗೆ ಕೊಡ್ತಾ ಹೋಗಬೇಕು. ಒಂದು ಸೈಡ್ ಕೊಟ್ಕೋಬೇಕು, ಆಮೇಲೆ ಇನ್ನೊಂದು ಸೈಡನ್ನು ಹಾಗೆ ನೋಡಿ ಕೊಟ್ಟರೆ ಆಯಿತು ನೋಡಿ. ನಾನು ಕೊಡ್ತಾ ಇದ್ದೇನೆ ನೋಡಿ ಯಾವ ಥರ ಅಂತ. ಆ ಥರ ಕೊಟ್ಕೊತ ಹೋಗಬೇಕು ನೆಕ್ಕಿಗೆ ಕೊಡ್ತಾ ಲ್ಯಾಂಡ್ ಮಾಡಿದ ತಕ್ಷಣ ಉಲ್ಟಾವನ್ನು ಸ್ವಲ್ಪ ಒಂದು 1/2 ಫೋಲ್ಡ್ ಮಾಡಿಕೊಂಡು
ಸ್ಟಿಚ್ ಮಾಡಬೇಕು. ಪೂರಕ್ಕೆ ಪೈಪಿಂಗ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಕೆಲವರು ಇದ್ರ ಒಳಗಡೆ ಥ್ರೆಡ್ ಇಟ್ಟು ಕೂಡ ಕೊಡ್ತೇವೆ ಕೆಲವರು. ಇದು ಕಾಮನ್ ಪೀಸ್ ಆದ್ದರಿಂದ ನಾನು ಥ್ರೆಡ್ಡೆಲ್ಲ ಇಡೋಕ್ಕೆ ಹೋಗಲಿಲ್ಲ, ಹಾಗೆಲ್ಲ ನನಗೆ ಗೊತ್ತು ಅಂತ ನಾನು ಅದೇ ಥರ ಹಾಗೆ ನೀಟಾಗಿ ಇದು ಚೆನ್ನಾಗಿ ಈ ಪೀಸ್ ಚೆನ್ನಾಗಿರೋದ್ರಿಂದ ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಇದು ಶೋಲ್ಡರಿಗೆ ನಾವು ನೋಡಿ ಬ್ರಾಪಟ್ಟಿಗೆ ಇದು ಅಟ್ಯಾಚ್ ಮಾಡ್ತೇವಲ್ಲ ಅದನ್ನು ಕೊಟ್ಟಿದ್ದು ನಾನು ಪೀಸು. ಈಗ ನೋಡಿ ಫಿಟ್ಟಿಂಗ್ ಕೊಡ್ತೇನೆ. ಫಸ್ಟಿಗೆ ನಾನು ಸೈಡ್ಗೆ ಎಂಡಿಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ಆಮೇಲೆ ಅಳತೆ ನೋಡಿಬಿಟ್ಟು ಕರೆಕ್ಟಾಗಿ ಬರುತ್ತೆ ನೋಡಿ, ಏನು ಪ್ರಾಬ್ಲಮ್ ಇರಲ್ಲ ನೋಡಿ. ಸ್ಲೀವ್ಗೆ ನೋಡಿ ಅಂದಾಜಲ್ಲಿ ಒಂದು ಉದ್ದಕ್ಕೆ ಲಾಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೇನೆ. ಆಮೇಲೆ ನಿಮಗೆ ಫಿಟ್ಟಿಂಗ್ ಕೊಡಲಿಕ್ಕೆ, ಯಾಕಂದರೆ ನಾವು 2 ಇಂಚಸ್ ಜಾಸ್ತಿ ಎಕ್ಸ್ಟ್ರಾ ಇಟ್ಟಿರೋದ್ರಿಂದ ಎಂಡಿಗೆ ಸ್ಟಿಚ್ ಹಾಕ್ಕೊಂಡ್ರೆ ಆಮೇಲೆ ನೀವು ಫಿಟ್ಟಿಂಗ್ ಕೊಡೋಕ್ಕೆ ಈಸಿ ಆಗುತ್ತೆ ನೋಡಿ. ಅಲ್ಲಿ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು ನೀವು ಶೋಲ್ಡರನ್ನು, ಇಲ್ಲದ ರೆಗ್ಯುಲರ್ ಕರೆಕ್ಟಾಗಿ ಸರಿಯಾಗಿ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಹಾಕಬೇಕು. ಅಲ್ಲಿ ರಫ್ ಕೊಡಬೇಕು ಎಂಡಿಗೆ ನೋಡಿ. ಇವಾಗ ಮಾರ್ಕ್ ಮಾಡ್ತಾಯಿದ್ದೇನೆ ನೋಡಿ ನಾನು ಅವರದ್ದು ಎಷ್ಟು ಇದು ಅಂತ 9.5 ಹಾಗೆ ಎಷ್ಟೆಷ್ಟಿದೆ ಅಂತ ಅವ್ರ ಅಳತೆಗೆ ಎಷ್ಟು ಬೇಕೋ ಅಷ್ಟು ನಾವು ಕೊಟ್ಬಿಟ್ಟು ನೋಡಿ 6 ಇಂಚ್ ಸ್ಲೀವು ನೋಡಿ ಹಾಗೆ ಹೊಲಿದ್ಬಿಟ್ಟು ಇನ್ನೊಂದು ಉಲ್ಟಾ ಹಾಕಿ ಕೊಡಬೇಕಾಗುತ್ತೆ ನಾವು. ಆಮೇಲೆ ನೀವು ಬೇಕಾದ್ರೆ ಅದಕ್ಕೆ ಲಾಕಿಂಗ್ ಮಾಡ್ಬೋದು, ಅಥವಾ ನೀವು ಇದ್ರ ಮೇಲೆ ಎಂಡಿಗೆ ಒಂದು ಸ್ಟಿಚ್ ಹಾಕಿದರೂ ಕೂಡ ಏನು ಬಟ್ಟೆ ಏನು ನೂಲು ಬಿಡೋದಿಲ್ಲ. ಎಂಡಿಗೆ ಒಂದು ಸ್ಟಿಚ್ ಹಾಕಬೇಕಾಗುತ್ತೆ. ಇದ್ರ ನೋಡಿ 4 ಫೋಲ್ಡ್ ಮಾಡಿ ನೆಕ್ ಇದು ನೀವು ಫುಲ್ಲು ನಿಮ್ಮದು ವೇಸ್ಟ್ ಇದು ಲೆಂತ್ ಎಷ್ಟಿದೆ, ವೇಸ್ಟ್ ಇದು ಲೆಂತ್ ಎಷ್ಟಿದೆ 32 ಇದ್ದದ್ರಿಂದ ನಿಮಗೆ ಅದನ್ನು 4 ಅದರಲ್ಲಿ ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಅದರಲ್ಲಿ 2 ಭಾಗವನ್ನು ಫ್ರಂಟಿಗೆ, 1 ಭಾಗವನ್ನು ಬ್ಯಾಕಿಗೆ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಉದ್ದಕ್ಕೆ ಸ್ಟಿಚ್ ಹಾಕೋಲ್ಲ. ಸ್ಲೀವ್ ಎಷ್ಟಿದೆ ನೋಡಿಕೊಂಡು ಸ್ಟ್ರೈಟ್ ಸ್ಟಿಚ್ ಹಾಕೊಂಡ್ಬಿಟ್ರೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಂದು ಚೂರು ಫಿಟ್ಟಿಂಗ್ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದು ಚೂರು ಇಳಿಯೋದಾಗಲಿ ಏನೇನೇನೋ ಆಗೋದಿಲ್ಲ. ಸ್ಲೀವ್ ತುಂಬ ಚೆನ್ನಾಗಿ ಫ್ರಂಟ್ ಬ್ಲೌಸ್ ಕೂತ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಎಂಡಿಗೆ ಆ ಥರ ಸ್ಟಿಚ್ ಹಾಕ್ಬಿಟ್ರೆ ಬಟ್ಟೆ ಕೂಡ ಏನು ಬಿಡ್ತಾ ಇರೋದಿಲ್ಲ ನಿಮ್ಮದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಲೌಸು, ತುಂಬ ಚೆನ್ನಾಗಿ ಬಂತಲ್ವ ನೋಡಿ. ನೀವೇ ನೋಡ್ತೀರಲ್ವ, ನಿಮ್ಮ ಎದುರಲ್ಲೇ ಬ್ಲೌಸ್ ಹೊಲ್ದಿದ್ದೇನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನೇನು ಎಕ್ಸ್ಟ್ರಾ ಏನೇ ಅಂತ ನಿಮಗೆ ಇದು ಮಾಡಿಲ್ಲ, ನಿಮ್ಮ ಥರ ನಿಮ್ಮ ಎದುರಲ್ಲೇ ಕಟ್ ಮಾಡಿ ಹೊಲಿದ್ರಿಂದ ನಿಮಗೂ ಸಹ ಗೊತ್ತಾಗುತ್ತೆ ಅಲ್ವ ಇದು ಯಾವ ಥರ ಕಟ್ಟಿಂಗ್ ಮಾಡಿ ಹೊಲಿಬೇಕಂತ. ಅದಕ್ಕೆ ನಾನು ಈ ಥರ ಇಟ್ಟಿದ್ದು. ನೋಡ್ಕೊಳ್ಳಿ, ಹೀಗೆ ನೀವು ಸಿಂಪಲ್ ಲೈನಿಂಗ್ ಬ್ಲೌಸನ್ನು ಹೇಗೆ ಹೊಲಿಯೋದು ಅಂತ ನೋಡ್ಕೊಳ್ಳಿ. ನಾನಿನ್ನು ಸ್ಕರ್ಟ್ ಇದನ್ನು ಮೆಜರ್ಮೆಂಟ್ ತೆಗೆದು ಹೇಳ್ಕೊಟ್ಟಿದ್ದೆ ಅಲ್ವ, ಅದನ್ನು ನಾನು ನಿಮಗೆ ನಾಳೆ ಅದರದ್ದು ಸ್ಕರ್ಟ್ ಕಟ್ ಮಾಡಿಬಿಟ್ಟು ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತೇವೆ, ಸಾರಿ ಸ್ಕರ್ಟನ್ನು. ಈ ಬ್ಲೌಸ್ ಕೂಡ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳಿದೆ ಅಲ್ವ ನಾನೀಗ. ತುಂಬ ಈಸಿಯಾಗಿ ಮಾಡ್ಬೋದು ನೀವು, ಏನಿಲ್ಲ ಇಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಮಗೆ ಫಸ್ಟ್ ಹೊಲಿಯುವಾಗ ಸ್ವಲ್ಪ ಪೀಸೆಲ್ಲ ಜಾಸ್ತಿ ತಗೊಳ್ತೀರ ನೀವು, ಯಾಕಂದ್ರೆ ನಾವೆಲ್ಲ 1/4 ಇಂಚಿಗೆ ಮಾತ್ರ ಸ್ಟಿಚ್ ಮಾಡ್ತೇವೆ. ನೀವು ಹೊಲಿಯೋದು ಒಂದು 1/2 ಇಂಚ್ ತೊಗೊಳ್ತೀರ ಬಟ್ಟೆ, ಹಾಗಾಗಿ ಒಂದು ಸ್ವಲ್ಪ ದೊಡ್ಡದು ಇಟ್ಕೋಬೇಕಾಗಿರುತ್ತೆ. ಆಮೇಲೆ ಅದು ಅಡ್ಜಸ್ಟ್ ಆಗ್ತಾ ಹೊಲಿದು ಒಂದು ಎಕ್ಸ್ಪೀರಿಯೆನ್ಸ್ ಆದ ನಂತರ ತುಂಬ ಕರೆಕ್ಟಾಗಿ ನೀಟಾಗಿ ಬಂದುಬಿಡುತ್ತೆ. ನೀವೊಂದು ಸ್ವಲ್ಪ ಬ್ಲೌಸ್ ಸ್ವಲ್ಪ ತಪ್ಪು ಹೋದ್ರೂ ಪರವಾಗಿಲ್ಲ, ಹೊಲಿಬೇಕು. ಸ್ಟಿಚ್ ನೀವು ಎಷ್ಟು ಮಾಡ್ತೀರೋ ಅಷ್ಟು ಸರ್ವಿಸ್ ಆಗುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಬ್ಲೌಸ್ ಅಂತ. ಇನ್ನು ಹೆಮ್ಮಿಂಗ್ ಮಾಡಿಬಿಟ್ಟು ಅವರಿಗೆ